ಪ್ರೀತಿ ಪ್ರೇಮ ಅಂತ ಹೆತ್ತ ತಂದೆ ತಾಯಿ ಒಡ ಹುಟ್ಟಿದ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರನ್ನ ದೂರ ಮಾಡ್ಕೊಳ್ತೀವಿ. ಆ ಪ್ರಿಯಕರ ಒಳ್ಳೆಯವನಾದ್ರೆ ಓಕೆ, ಇಲ್ಲಾಂದ್ರೆ ಪ್ರೇಯಸಿಯ ಪಾಡು ಬೀದಿ ಪಾಲಾಗುತ್ತೆ. ಯಾಕೆ ಈ ಸ್ಟೋರಿಯನ್ನ ಹೇಳ್ತಿದ್ದೀವಿ ಅಂತ ಈ ಸ್ಟೋರಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಕತಾರ್ನಲ್ಲಿ ಅರಳಿದ ಪ್ರೇಮ, ವಿಜಯಪುರದಲ್ಲಿ ಅಂತ್ಯ, ಯುವತಿಯೊಂದಿಗೆ ಮದುವೆ, ಹಣ ಮೊಬೈಲ್ ದೋಚಿ ಪರಾರಿ. ಆರಿಫ್ ನಂಬಿ ವಿಜಯಪುರಕ್ಕೆ ಬಂದಿದ್ದ ಯುವತಿ ಬೀದಿ ಪಾಲು. ನೋಡಿ, ಈ ಕಿರಾತಕನ ಹೆಸರು ಆರಿಫ್ ಅಂತ. ಇವನು ಮೂಲತಃ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದವನು. ಇನ್ನು ಇವಳು ಶಾಹೀನಾ ಅಂತ. ಶಾಹೀನಾ ಮೂಲತಃ ಆಂಧ್ರ ಪ್ರದೇಶದ ಚಿತ್ತಾಪುರ ಜಿಲ್ಲೆಯವಳು. ಶಾಹೀನಾ ಕಳೆದ 4 ವರ್ಷದ ಹಿಂದೆ ಕತಾರ್ನಲ್ಲಿ ಕೆಲಸ ಮಾಡ್ತಿದ್ಲು. ಅಲ್ಲಿಯೇ ಆರಿಫ್ ಕೂಡ ಕೆಲಸಕ್ಕೆ ಸೇರಿಕೊಂಡಿದ್ದ. ಅಲ್ಲಿ ಇಬ್ಬರಿಗೂ ಪರಿಚಯವಾಗಿ ನಂತರ ಪ್ರೇಮಾಂಕುರವಾಗಿ 3 ವರ್ಷ ಒಟ್ಟಿಗೆ ಸಂಸಾರ ನಡೆಸಿದ್ದಾರೆ. ನಂತರ ಕರ್ನಾಟಕಕ್ಕೆ ಸ್ವಗ್ರಾಮಕ್ಕೆ ತೆರಳಿ ಸೆಟಲ್ ಆಗೋಣ ಅಂತ ಹೇಳಿ ಆರಿಫ್ ತಾಳಿಕೋಟೆಗೆ ಶಾಹೀನಾಳನ್ನ ಕರೆತಂದಿದ್ದಾನೆ. ನಂತರ ಆರಿಫ್ ಕುಟುಂಬಸ್ಥರ ಸಮ್ಮುಖದಲ್ಲಿ ಕಳೆದ ತಿಂಗಳ 9ರಂದು ಮದುವೆಯಾಗಿದ್ದಾರೆ. ಆದ್ರೆ ಮದುವೆಯಾದ 20 ದಿನದಲ್ಲೇ ಆರಿಫ್ ಹಾಗೂ ಕುಟುಂಬಸ್ಥರು ತಲಾಖ್ ಕೊಡಲು ಶಾಹೀನಾಗೆ ಒತ್ತಾಯಿಸಿದ್ರಂತೆ. ಇದರಿಂದ ಬೇಸತ್ತ ಶಾಹೀನಾ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಳಂತೆ. ಆಗ ಆರಿಫ್ ಶಾಹೀನಾ ಜೊತೆ ಸರಿಯಾಗಿ ಸಂಸಾರ ಮಾಡೋದಾಗಿ ಹೇಳಿ ಕರೆದುಕೊಂಡು ಬಂದಿದ್ದಾನೆ. मैं आंध्रा की हूँ. मुझे आरिफ करने वाला लड़का 3 साल से रिलेशन में था, जो प्यार किया था 3 साल से. मैं खतर में जॉब कर रही थी, वो ही कोविड में जॉब कर रहा था. हम दोनों जैसा एक को एक अंडरस्टैंड होके 3 साल से फिर मैं मैं बाहर कंट्री में थी, उधर से बुला भेज के शादी कर लेना बोल के, जो मुझे बुला के जैसा गाँव को आ बोल के साथ लेके जो आ बोल के इधर पे बुला के गाँव के बाहर जो गाँव है उधर उतार के कार बात करके कार में से मुझे लेके उनके गोडन है, जो गोडन उनका जो दुकान है उधर लेके जाके पानी लेकर चुमल जाके हाथ डोरी चाकू कैंची, जो चाकू भी टेप डोरी ले लेके आया. ले लेकर आके मैं बोली क्यों ले लेकर आ रहा है? बोले तो कुछ भी नहीं, तेरा खेल अब खत्म, अब मेरा खेल शुरू है बोल के मुझे डराया. पूरा प्रूफ लेके गया, जो पैसा गीसा पूरा ले गया, मुझे बुला के रोड पे खड़ा कर गया. आज इंसाफ के लिए हारी से चढ़ती हूँ, काम भी इंसाफ नहीं मिल रहे. अब नहीं भी मिली, अब उनके नाम लिख के फिर मैं पहला जो सुसाइड की उनके पुलिस स्टेशन में की थी. अब फिर मरना आएगा तो मर के इनके नाम लिख के मरती हूँ. ನಂತರ ಆರಿಫ್ ಕೆಲ ದಿನ ಸರಿಯಾಗಿದ್ದು ನಂತರ ಶಾಹೀನಾ ಮೇಲೆ ಹಲ್ಲೆ ಕೂಡ ಮಾಡಿದ್ದಾನಂತೆ. ನಂತರ ಇಬ್ಬರು ವಿಜಯಪುರದ ಬುರಾನಾಪುರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ರಂತೆ. ಅಲ್ಲಿಯೂ ಕೂಡ ಇಬ್ಬರ ಮಧ್ಯೆ ಗಲಾಟೆ ನಡೆದಿದೆ. ಆಗ ಆರಿಫ್ ತನ್ನ ಇಬ್ಬರು ಸಂಬಂಧಿಕರೊಟ್ಟಿಗೆ ಬಂದು ಚಾಕು ತೋರಿಸಿ ಜೀವ ಬೆದರಿಕೆ ಹಾಕಿ ಶಾಹೀನಾ ಬಳಿಯಿದ್ದ ಹಣ, ಮೊಬೈಲ್ ಸೇರಿದಂತೆ ಎಲ್ಲ ದಾಖಲಾತಿಗಳನ್ನ ತೆಗೆದುಕೊಂಡು ಪರಾರಿಯಾಗಿದ್ದಾನೆ. ಸದ್ಯ ಶಾಹೀನಾ ಬೀದಿ ಪಾಲಾಗಿದ್ದು ನನ್ನ ಗಂಡನನ್ನ ಹುಡುಕಿ ಕೊಡಿ ಅಂತ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾಳೆ. ಅರಬ್ ಕಂಟ್ರಿ ಒಳಗ ಕತಾರ್ ಅಂತ ಕೇರಿಂದ ಒಂದು ಹಳ್ಳಿಗೆ ಶಾಹೀನ್ ಅಂತ ಕೇಂದ್ರ ಒಬ್ಬ ಹೆಣ್ಮಗಳು ಇವೇನು ಮಾಡ್ತಾರೆ, ಇವರು ಅಲ್ಲಿ ದುಬೈದಾಗ ಇಬ್ಬರು ಪರಿಚಯ ಆಕಾರ. 3 ವರ್ಷಗಳಿಂದ ಇಬ್ಬರು ಲವ್ ಮಾಡ್ತಾರೆ. ಲವ್ ಮಾಡಿ ಒಂದೇ ಕುಟುಂಬದ ಗತಿ ಅಂತೇಳಿ ನಡ್ಕೊಂಡಿರ್ತಾರೆ. ಮುಂದೆ ಏನಾಗೈತೆ ಅಂದರೆ ವಾಪಸ್ ನಾ ಕರ್ನಾಟಕಕ್ಕೆ ಹೋಗೋಣ ಅಂತೇಳಿ ನಾವು ಹೆಣ್ಮಗಳನ್ನು ಏನು ಮಾಡ್ತಾನೆ ತಾಳಿಕೋಟಿಗೆ ಅವ್ನು ಕರ್ಕೊಂಡು ಮಾಡ್ತಾರೆ. ಇವ್ರು ಏನೈತಿ ವೈಮನಸ್ಸದಿಂದ 3 ವರ್ಷ ಬಿಟ್ಟು ಈಗ ವೈಮನಸ್ಸು ಬರ್ತೈತೆ ಅವ್ರು ಇಬ್ಬರು ತಿಳಿ ವೈಮನಸ್ಸು ಬಂದ್ಕೊಂಡು ಇಬ್ಬರು ಜಗಾಡ್ತಾರೆ. ನೀವು ಜಗಾಡಬೇಡ್ರಿ, ಚಲೋ ತೆಗಿ ಏರಿ ಎತ್ತಕ್ಕೆ ಸಂಸಾರ ಮಾಡಿರ್ತ ಹೇಳ್ಕರಿಂದ ಯೂಸುಫ್ ಜಮಾದಾರ್ ಅವ್ರಿಗೆ ಹೇಳ್ತಾರೆ. ಆಯ್ತು ಅಂತಂದ್ಕೊಂಡು ಇಲ್ಲೇ ಗಾಂಧಿನಗರ ಹಮಾಲ್ ಕಾಲನಿ ಅಂತೇಳಿ ಒಂದು ರೂಮ್ ಹಿಡಿದ್ಕರಿಂದ ಇವರು ರೂಮ್ನಲ್ಲಿ ಇಡ್ತಾರೆ ಇಬ್ಬರಿಗೆ. ಮತ್ತೇನು ಮಾಡ್ತಾರೆ, ಇವರು ಮತ್ತೆ ಜಗಳ ಮಾಡ್ಕೊಂಡು ಸ್ಟೇಷನ್ಗೆ ಬರ್ತಾರೆ. ಇದರ ವಿಷಯಕ್ಕೆ ಸಂಬಂಧಪಟ್ಟಾಗ ಯೂಸುಫ್ ಜಮಾದಾರ್ ಅವರು SP ಸಾಹೇಬ್ರಿಗೆ ಗಮನಿಗೆ ತಂದಾಗ ಹೊಡ್ಮಳಿಗೆ ಇಲ್ಲಿ ಬಂದ ಕರಿಂದ CPI ಸರು ಕೊಟ್ಟಾಗ ಏನಾಯಿತು, FR ಫೈನಲ್ ಆಗೈತಿ. ಅವ್ನು ತಂದ ಕೆರಿಂದ ತನಿಖೆ ಮಾಡಿ ಇವರಿಗೆ ಒಂದು ನ್ಯಾಯ ಕೊಡಿಸ್ಕರಿಂದ ಮತ್ತೆ ತಮ್ಮ ಗಂಡನತೆಯಲ್ಲಿ ಬಿಡುವಂಥ ವ್ಯವಸ್ಥೆಗಳನ್ನು ನಾವು ಮಾಡಬೇಕಂತ. ಸದ್ಯ ಶಾಹೀನಾಗೆ ಹಾಗೂ ಸಂಬಂಧಿಕರಿಗೆ ಫೋನ್ ಮಾಡಿ ಆರಿಫ್ ಸಂಬಂಧಿಕರು ಜೀವ ಬೆದರಿಕೆ ಹಾಕುತ್ತಿದ್ದಾರಂತೆ. ನನಗೆ ಯಾರಿಂದಲೂ ನ್ಯಾಯ ಸಿಗುತ್ತಿಲ್ಲ, ನ್ಯಾಯ ಸಿಗಲಿಲ್ಲ ಅಂದ್ರೆ ಆರಿಫ್ ಕುಟುಂಬಸ್ಥರು ನನ್ನ ಮದುವೆ ಮಾಡಿಸಿದವರ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಎಚ್ಚರಿಕೆ ನೀಡಿದ್ದಾಳೆ. ಪುರುಷೋತ್ತಮ ಕುಲಕರ್ಣಿ, ಪಬ್ಲಿಕ್ ಟಿವಿ, ವಿಜಯಪುರ.